ಪಾದಯಾತ್ರೆ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಅದರ ಪರಿಣಾಮ ಏನಾಗಿದೆ? ಪಾದಯಾತ್ರೆ ನಡೀತಾ ಇರೋದು ಈಗ ಬೆಂಗಳೂರಿನಿಂದ ಮೈಸೂರು ಕಡೆಗೆ. ಅದು ಅರ್ಧ ದಾರಿ ಮುಟ್ಟಿದ ಮೇಲೆ ಏನು ಸಮಸ್ಯೆ ಆಗೋದಿಲ್ಲ, ಅದ್ರ ಪಾಡಿಗೆ ಆಗುತ್ತೆ. ಬಟ್ ಇವತ್ತು ಆರಂಭವಾಗಿದ್ದು ಬೆಂಗಳೂರಿನಿಂದ. ಸೊ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಮೈಸೂರು ರೋಡ್ನಲ್ಲಿ ತುಂಬ ಟ್ರಾಫಿಕ್ ಆಗಿಬಿಟ್ಟಿದೆ. ಟ್ರಾಫಿಕ್ ಜಾಮ್ ಹಿನ್ನೆಲೆಯಲ್ಲಿ ಮೆಟ್ರೋ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ವೈಟ್ ಫೀಲ್ಡ್ ಟು ಚಲ್ಲಘಟ್ಟದ ಮೆಟ್ರೋ ಮಾರ್ಗದಲ್ಲಿ ಸಿಕ್ಕಾಪಟ್ಟೆ ಜನ. ಎಲ್ಲ ಕಡೆಯೂ ಕೂಡ ಬರೀ ಜನನೇ ಕಾಣುತ್ತಾ ಇದ್ದಾರೆ ಮೆಟ್ರೋದಲ್ಲಿ. ಯಾಕೆ ಅಂತಂದ್ರೆ ಟ್ರಾಫಿಕ್ ಜಾಮ್ ಆಗಿರೋ ಹಿನ್ನೆಲೆಯಲ್ಲಿ ಅವರು ಮೆಟ್ರೋ ಅನ್ನ ಮೊರೆ ಹೋಗಿದ್ದಾರೆ. ಈ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆಗೆ ಪಾದಯಾತ್ರೆ ನಡೀತಾ ಇದೆ, ಇನ್ನೊಂದು ಕಡೆಗೆ ಮೆಟ್ರೋ ಒಳಗಡೆಗೆ ಯಾವ ರೀತಿಯಲ್ಲಿ ಜನ ಸೇರಿದ್ದಾರೆ. ದಿನ ಹಿಂಗೆ ಓಡಾಡ್ಬಿಟ್ರಪ್ಪ, ಹೊರಗಡೆ ಟ್ರಾಫಿಕ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಹೊರಗಡೆ ಟ್ರಾಫಿಕ್ ಆಯಿತು ಅಂತಂದ್ರೆ ಒಳಗಡೆ ಮೆಟ್ರೋಗೆ ಹೋಗೋದು. ನಮ್ಮ ಜನ ಅಲ್ಟರ್ನೇಟಿವ್ ಯೂಸ್ ಮಾಡ್ಕೊಳ್ತಾರೆ. ಯಾವ್ದು ಸರಿ ಆಗುತ್ತೆ ಆ ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿ ಬದಲಾವಣೆ ಮಾಡ್ಕೊಂಡು ಹೋಗೋದು. ಈಗ ವೈಟ್ ಫೀಲ್ಡ್ ಟು ಚಲಘಟ್ಟದ ಮೆಟ್ರೋ ಮಾರ್ಗದಲ್ಲಿ ನೋಡಿ ಎಷ್ಟು ಜನ ಕಿಕ್ಕಿರಿದು ಸೇರಿದ್ದಾರೆ ಅಂತೇಳಿ. ಯಾವುದೋ ಮಾಲಿಗೆ ಹೋಗ್ಬಿಟ್ಟು ಅಥವಾ ಯಾವುದೋ ಶಾಪಿಂಗ್ ಇದಕ್ರಲ್ಲಿ ಹೋಗ್ಬಿಟ್ಟು ಜನ ಸೇರಿದಂಗೆ ಇದೆ ಇಲ್ಲ. ಅಷ್ಟು ಜನ ಕ್ಯೂ ಹಚ್ಕೊಂಡು ನಿಂತಿದ್ದಾರೆ ಮೆಟ್ರೋದಲ್ಲಿ. ಇದು ಪಾದಯಾತ್ರೆಯ ಎಫೆಕ್ಟ್. ಇದು ಮೆಟ್ರೋ ಕಡೆಗೆ ಜನ ಮೊರೆ ಹೋಗಿರೋದು.